ನಮಸ್ಕಾರ ಗಾಯ್ಸ್, ನಂದ ಯೂಟ್ಯೂಬ್ ಚಾನಲ್ ನ ಮತ್ತೊಂದು ವಿಡಿಯೋ ನಿಮಗೋಸ್ಕರ. ಅದುವೇ ಬಿಗ್ ಬಾಸ್ ಮನೆಯಲ್ಲಿ ಮಿಕ್ದವ್ರಿಗೆ ಹೊಡೆದು ಗೂಟ ಆಡ್ತಾ ಇದ್ದಾರೆ ಇವರು ಆಟ. ಸೊ ಅವ್ರು ಯಾರಪ್ಪ ಅಂದ್ರೆ ರಾಘವೇಂದ್ರ ಅವರಾಗು ರಿಷಾ ಗೌಡ ಅವರು. ಅಂಡ್ ಈ ಒಂದು ಮಾತನ್ನ ನಾನು ಅವ್ರಿಗೆ ಯಾಕೆ ಹೇಳಿದೆ ಅಂದ್ರೆ, ಈಗಾಗಲೇ ನೀವು ನೋಡಿರ್ತೀರಾ ಬಿಗ್ ಬಾಸ್ ಮನೆಯಲ್ಲಿ ಮಿಕ್ದವ್ರೆಲ್ಲ ಎಷ್ಟೊಂದು ಕಷ್ಟಪಟ್ಟರು ಟೀಮ್ ವೈಸ್ ಅಲ್ಲಿ. ನಾವು ಒಬ್ಬ ಕ್ಯಾಪ್ಟನ್ ಆಗ್ಬೇಕು, ನಾವು ಕ್ಯಾಪ್ಟನ್ಸಿ ಓಟದಲ್ಲಿ ಆಡ್ಬೇಕು ಅಂತ. ಬಟ್ ಮಿಕ್ದವ್ರಿಗೆಲ್ಲ ಇವ್ರೇನೋ ಬಿಗ್ ಬಾಸ್ ಒಂದು ಪವರ್ ಕೊಟ್ರು ಅಂದ ತಕ್ಷಣ ಅವ್ರ ಟೀಮ್ ನ ಒಂದು ಕನ್ಸಿಡರ್ ಮಾಡ್ದೇನೆ, ಅವ್ರ ಟೀಮ್ ನ ಎಫರ್ಟ್ ಕನ್ಸಿಡರ್ ಮಾಡ್ದೇನೆ ಅವರೊಂದು ಕ್ಯಾಪ್ಟನ್ಸಿ ಓಟದಿಂದ ತೆಗ್ದು ಬಿಟ್ರಲ್ಲ. ಇದೆಲ್ಲ ಒಂದ್ ಕಡೆ ಬೇಜಾರಾಗುತ್ತೆ ಯಾರಿಗಾದ್ರೂ. ಬಂದು 3 ದಿನಕ್ಕೆ ಕ್ಯಾಪ್ಟನ್ಸಿ ಓಟಕ್ಕೆ ಹೋಗ್ತಾರಂದ್ರೆ 3 ವಾರದಿಂದ ಮನೇಲಿರೋರು ಏನ್ ಮಾಡ್ಬೇಕು? ಇದು ಯಾರಿಗೆ ಆದ್ರೂ ಸಖತ್ ಡಿಸಪಾಯಿಂಟೆಡ್ ಆಗೋದು. ಅಂಡ್ ಹೊರಗಡೆ ನೋಡೋ ಜನಕ್ಕೂ ಇದೆಲ್ಲ ತಪ್ಪು ಅಂತ ಅನ್ಸುತ್ತೆ. ಬಟ್ ಅಲ್ಲಿ ಆ ಜಾಗದಲ್ಲಿ ಕೂತ್ಕೊಂಡವರಿಗೆ ಆ ಕ್ಷಣದಲ್ಲಿ ಅದು ಸರಿ ಅಂತ ಅನ್ಸಿರ್ಬೋದು. ಯಾಕೆಂದ್ರೆ ಒಂದು ಪವರ್ ಸಿಗುತ್ತೆ, ಒಂದು ಅವಕಾಶ ಸಿಗುತ್ತೆ ಅಂದ್ರೆ ಯಾರು ಬಿಟ್ಕೊಡಲ್ಲ. ಅದು ಒಬ್ಬೊಬ್ರು ಪಾಯಿಂಟ್ ಆಫ್ ವ್ಯೂ ಅಂಡ್ ಒಬ್ಬೊಬ್ರು ಮೆಂಟಾಲಿಟಿ ಹಂಗಿರುತ್ತೆ. ಅಂಡ್ ಇನ್ನ ಸೂರಜ್ ಅವ್ರು ತಗೊಂಡ್ಲಿಲ್ಲ, ಸೊ ಅವ್ರ ಮೆಂಟಾಲಿಟಿ ಅದು. ಅವ್ರಿಬ್ಲರ್ ತಗೊಂಡ್ರು, ಅವ್ರೊಂದು ಅವಕಾಶನ ಯೂಸ್ ಮಾಡ್ಕೊಳ್ಳೋದಕ್ಕೆ ನೋಡ್ತಿದ್ದಾರೆ. ಅದ್ರಲ್ಲಿ ಏನು ತಪ್ಪಿಲ್ಲ, ಅದು ಸರಿ ಅಂತ ಅನ್ಸುತ್ತೆ. ಅಂಡ್ ಈಗ ಏನೋ ಮಾಡೋದಕ್ಕಾಗಲ್ಲ, ಇಡೀ ಮನೆಯಲ್ಲಿ ಅವ್ರಿಬ್ರೇನೆ ಕ್ಯಾಪ್ಟನ್ಸಿ ಓಟಕ್ಕೆ ಹೋಗಿರೋದು. ಸೊ ಈಗ ಬಿಗ್ ಬಾಸ್ ಕೂಡ ಅವ್ರಿಗೆ ಒಂದು ಟಾಸ್ಕ್ ನ ಕೊಟ್ಟಿದ್ದಾರೆ, ಅವರಿಬ್ರಲ್ಲಿ ಯಾರು ಕ್ಯಾಪ್ಟನ್ ಆಗ್ತಾರೆ ಅಂತ ನೋಡೋದಕ್ಕೆ. ಆ ಟಾಸ್ಕ್ ಬಂದ್ಬಿಟ್ಟು ಕಗ್ಗತ್ತಲಲ್ಲಿ ಅಕ್ಷರಗಳನ್ನು ಹುಡುಕುವುದಂತ. ಟಾಸ್ಕ್ ನ ಮಾತ್ರ ಸಖತ್ ಡಿಸೈನ್ ಮಾಡಿದ್ದಾರೆ, ಜೊತೆಗೆ ಅಷ್ಟೇ ಟಫ್ ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರೋಮೋ ಇದೆ, ನೋಡ್ಕೊಂಡ್ ಬನ್ನಿ, ಮುಂದೆ ಮಾತಾಡುವ. ರಘು ಹಾಗೂ ರಿಷಾ ಅವರಿಗೆ ಬಿಗ್ ಬಾಸ್ ಕ್ಯಾಪ್ಟನ್ಸಿ ಟಾಸ್ಕ್ ನೀಡುತ್ತಿದ್ದಾರೆ. ಆಕ್ಟಿವಿಟಿ ರೂಮ್ ನಲ್ಲಿ ಕಗ್ಗತ್ತಲಿನ ವಾತಾವರಣ ಸೃಷ್ಟಿಸಲಾಗಿದೆ. ತನ್ನ ಹೆಸರಿನ ಅಕ್ಷರಗಳನ್ನು ಹುಡುಕಬೇಕು, ಅದನ್ನು ಜೋಡಿಸಬೇಕು. ಸಿಕ್ತು ಈ ವಿಚಾರದಲ್ಲಿ ಸಣ್ಣಕ್ಕಿರ್ಬೇಕು ಅನ್ನೋ ಕಳ್ ನೋಡ್ದಂಗ್ ನೋಡ್ತಾವ್ ಅಣ್ಣ. ಹೇಳು ಇನ್ನೇನು ಕ್ಲೈಮ್ಯಾಕ್ಸ್ ಬಂದು. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಸೊ ಗೈಸ್, ಪ್ರೋಮೋದಲ್ಲಿ ಆ ಟಾಸ್ಕ್ ನ ವಿನ್ ಆಗಿರೋದು ಒಂದು ಇಂಟ ಕೊಟ್ಟಿದ್ದಾರೆ. ಅದು ಯಾರು ಅಂತ ನಿಮಗೆ ಗೊತ್ತಾಗಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೋಡುವ. ಇನ್ನ ಟಾಸ್ಕ್ ನ ಸಕ್ಕತ್ತ ಡಿಸೈನ್ ಮಾಡಿದಾರೆ ಅಂತ ಹೇಳಿದ್ನಲ್ಲ, ಸೊ ಅದೇ ತರನೇ ನೈಟ್ ವಿಷನ್ ಅಲ್ಲಿ ಇದೆ. ಅಷ್ಟು ಸುಲಭ ಅಲ್ಲ ಅಲ್ಲಿ ಆಡೋದು, ಅಷ್ಟೊಂದು ಹಗ್ಗ ಒಂಥರ ಜೇಡರ ಬಲೆ ಇದ್ದಂಗಿದೆ. ಅದ್ರಲ್ಲಿ ಅಕ್ಷರಗಳನ್ನ ಹುಡುಕಿ ಅವರ ಅಕ್ಷರದ 5 ಅಕ್ಷರಗಳನ್ನು ಒಂದ್ ಕಡೆ ಜೋಡಿಸ್ಬೇಕು. ಒಂದು ಟೇಬಲ್ ಮೇಲೆ ಕೊಟ್ಟಿದ್ದಾರೆ, ಅದನ್ನ ಜೋಡಿಸಿ ಒಂದು ಬಜರ್ ಹೊಡಿಬೇಕು. ಸೊ ಇಲ್ಲಿ ಇಬ್ರು ಒಂದೇ ತರ ಗೇಮ್ ಆಡ್ತಾ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಟೈಮಿಂಗ್ ನ ತಗೊಳ್ತಾರೆ ಅಂತ ಅನಿಸ್ತಾ ಇದೆ. ಯಾರು ಕಡಿಮೆ ಟೈಮಲ್ಲಿ, ಈಗ ಒಬ್ರು ಫಸ್ಟ್ ಹೋಗಿದಾರ ರಘು ಅವರು, ಅವ್ರು ಆಡ್ತಾ ಇದಾರೆ, ಅವರಿಗಿಂತ ಕಡಿಮೆ ಟೈಮಲ್ಲಿ ಏನಾದ್ರು ರಿಷಾ ಗೌಡ ಅವ್ರು ಮುಗಿಸಿದ್ರೆ ಕರೆಕ್ಟ್ ಆಗಿ ಆಡಿ ಅವರು ವಿನ್ ಆಗ್ತಾರೆ ಅನ್ನೋದು ನನ್ನ ಒಂದು ಅನಿಸಿಕೆ. ಅದೇ ತರನೇ ಆಡಿಸ್ತಾ ಇರೋದು ಟೈಮಿಂಗ್ ಅಲ್ಲಿ. ಸೊ ರಘು ಅವ್ರು ಮುಗಿಸಿ ಕ್ಯಾಪ್ಟನ್ ಆಗಿದ್ದಾರೆ ಅನ್ನೋ ರೀತಿ ತೋರಿಸಿದಾರೆ ಪ್ರೋಮೋ ಒಳಗಡೆ. ಬಟ್ ಅದನ್ನ ಎಪಿಸೋಡ್ ನೋಡಿದ್ರೆ ಗೊತ್ತಾಗೋದು ಪೂರ. ಇಲ್ಲಿ ಅಷ್ಟೊಂದು ಕ್ಲಾರಿಟಿ ಸಿಗಲ್ಲ. ಇನ್ನ ರಿಷಾ ಗೌಡ ಅವ್ರು ಸ್ವಲ್ಪ ತಡವರಿಸ್ತಾ ಇದಾರೆ, ಅಕ್ಷರಗಳು ಹುಡುಕೋದ್ರಲ್ಲಾಗಿರ್ಬೋದು ಅಥವಾ ಅಲ್ಲಿ ಜೋಡ್ಸೋದ್ರಲ್ಲಾಗಿರ್ಬೋದು. ಅವ್ರೇನ್ ಸರಿಯಾಗಿ ಕೇಳಿಸ್ಕೊಂಡಿದಾರಲ್ಲೋ ಯಾವ ತರ ಆಡ್ಬೇಕು ಅಂತ. ಬಟ್ ರಘು ಅವರು ತುಂಬಾ ಕ್ಲಾರಿಟಿ ಇಟ್ಕೊಂಡು ಆಡ್ತಾ ಇದಾರೆ ಅಂತ ಅನಿಸ್ತಾ ಇದೆ. ಅಂಡ್ ವಿನ್ ಆಗಿ ಎಲ್ಲರೂ ಕ್ಯಾಪ್ಟನ್ ಆದ್ರೆ ಯಾವ ರೀತಿ ಇರ್ಬೋದು ಅವ್ರದ್ದೊಂದು ರೂಲು ಬಿಗ್ ಬಾಸ್ ಮನೇಲಿ. ಸೊ ಪ್ರತಿಯೊಬ್ರು ಕಂಟ್ರೋಲ್ ಮಾಡ್ತಾರೋ ಅಥವಾ ಮನೇಲಿರೋರೆ ಅವ್ರನ್ನ ಕಂಟ್ರೋಲ್ ಮಾಡ್ತಾರೋ ಇಡೀ ವಾರ ಕಾದ್ ನೋಡ್ಬೇಕು. ಸೊ ನಿಮ್ಗೆ ಏನ್ ಅನ್ಸುತ್ತೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೈಸ್. ಲವ್ ಯು ಆಲ್, ಬಾಯ್.